ಇವತ್ತಿನ ರೈಡು ಕಾರ್ದುಂಗ್ಲಾ ಕಡೆಗೆ ಹೋಗ್ತಾ ಇದೀವಿ. ಕಾರ್ದುಂಗ್ಲಾಗ್ ಹೋಗಿ ಅಲ್ಲಿಂದ ನುಬ್ರಾ ವ್ಯಾಲಿ. 12 ಬೈಕ್ ಇರೋದ್ರಿಂದ ಬ್ಯಾಕಪ್ ಟ್ರಕ್ಕೂ ತೊಗೊಂಡಿದ್ದೀವಿ. ಏನನ್ನ ಮಕ್ಕರಾದರೆ ಅಂದ್ಬಿಟ್ಟು ಲಗೇಜ್ ಎಲ್ಲ ಇದರಲ್ಲಿ ಪ್ಯಾಕ್ ಆಗ್ತಾ ಇದೆ. ಫಸ್ಟ್ 4 ದಿನ ತೊಗೊಂಡಿರಲಿಲ್ಲ, ಇವತ್ತಿಂದ ಬ್ಯಾಕಪ್ ತೊಗೊಂಡಿದ್ದೀವಿ ಸೇಫ್ಟಿಗಿರಲಿ ಅಂದ್ಬಿಟ್ಟು. ನೋಡುವ ಹೆಂಗಾಗತ್ತೆ. ಗಾಡಿಗಳೆಲ್ಲ ಚೆಕ್ ಮಾಡಿಕೊಂಡು ಇವಾಗ ಹೊರಡ್ಬೇಕಾಗ್ತದೆ ಇಲ್ಲಿಂದ. ಸೊ ಫಸ್ಟ್ ಡೆಸ್ಟಿನೇಷನ್ನು 17,500 ಅಡಿ ಕಾರ್ದುಂಗ್ಲಾ, 40 ಕಿಲೋಮೀಟ್ರು. ನೆಕ್ಸ್ಟ್ ಲೆವೆಲ್ ಎಕ್ಸೈಟೆಡು. ಹಾಂ, ಏನು ಆಗ್ತಿದ್ರೆ ಪುಣ್ಯಕ್ಕೆ ಒಳ್ಳೇದು ಅಷ್ಟೇ. ನೋಡ್ರಿ, ಇವನೊಬ್ಬ ವೆಲ್ಡಿಂಗ್ ಮಾಡೋನು ಇದ್ದಾನೆ. ಅವ್ನು ವೆಲ್ಡಿಂಗ್ ಮಾಡೋನು ಪೋಸ್ ಕೊಡ್ತಾವನು. ಅವನು ಸೆಲ್ಫ್ ರೆಸ್ಪೆಕ್ಟ್ ಗೊತ್ತೇನ್ರಿ? ನೋಡಿ ತೋರಿಸ್ತೀನಿ, ಹಿಂದೆ ಹೋಗಿ. ಸೆಲ್ಫ್ ರೆಸ್ಪೆಕ್ಟ್. ಬ್ಯಾಕಪ್ ಡ್ರೈವರ್ ಆಗಿರೋದ್ರಿಂದ ಹಿಂದೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮದಿಗೆ. ಕಾರ್ದುಂಗ್ಲಾಗ್ ಹೋಗೋಕೆ ಮುಂಚೆ ಇಲ್ಲೊಂದು ಚೆಕಿಂಗ್ ಇರುತ್ತೆ. ಬೈಕ್ದೆಲ್ಲ ಪರ್ಮಿಟ್ಗಳು, ಪಾಸ್ಗಳೆಲ್ಲ ಚೆಕ್ ಮಾಡಿ ಇಲ್ಲಿಂದ ಮುಂದಕ್ಕೆ ಬಿಡ್ತಾರೆ. ಇದೇ ಚೆಕ್ ಪೋಸ್ಟು. ನಮ್ಮ ಬ್ಯಾಕಪ್ ವೆಹಿಕಲ್ಗೆ ನಮ್ಮ ಕರ್ನಾಟಕ ಫ್ಲಾಗ್ ಆಗ್ತಾ ಇದೆ ನೋಡ್ರಿ. ಇಲ್ಲಿ ಆಲ್ರೆಡಿ ಒಂದು ಇಂಡಿಯಾ ಫ್ಲಾಗ್ ಇತ್ತು, ಈ ಕಡೆ ನಮ್ಮ ಕರ್ನಾಟಕ ಫ್ಲಾಗ್ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀವಿ. ಕಾರ್ದುಂಗ್ಲಾಗ್ ಹೋಗೋ ದಿನ ಮಳೆ ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ರೈನ್ ಗೇರ್ ಏರಿಸ್ಕೊತಾ ಇದಾರೆ ನೋಡ್ರಿ ಇಲ್ಲಿ. ಇವನು ಯಾವುದೋ 150 ರೂಪಾಯಿ ತಂದವನೆ, ಇವನು 1300 ರೂಪಾಯಿ ತಂದವನೆ, 2000 ರೂಪಾಯಿ ತಂದವನೆ. ಒಂದು ಜೊತೆ ಕೊಟ್ಟಿರೋದು. ಇಲ್ಲೊಂದಿದೆ, ಇನ್ನೊಂದು ಲೈನರ್. ಇನ್ನೂ ಒಂದಿದೆ. ನೀವೇನ್ ಬಿಡ್ರಿ ಸೌಕರ್ ಮಂದಿ ನೋಡಿದ್ರು. ಸ್ಕಾರ್ಪಿಯೋ ಗೆಟ್ಟವೇಗೆ ನಮ್ಮ ಒಂದು ಕರ್ನಾಟಕ ಫ್ಲಾಗ್ ಹಾಕೊಂಡು ಹೋಗ್ತಾ ಇದೀವಿ. ನೋಡ್ರಿ, ಈ ಲ್ಯಾಂಡ್ಸ್ಕೇಪು ಸೂಪರ್ ಆಗಿದೆ. ಅದರಲ್ಲಿ ನಮ್ಮ ಫ್ಲಾಗ್ ಆಡ್ತಾ ಇದ್ರೆ ಆ ಫೀಲೇ ಬೇರೆ ಅನ್ಕೊಳ್ರಿ. ವ್ಯೂ ಮಾತ್ರ ಕ್ರೇಜಿ ಇದೆ ಗುರು, ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ. ಫುಲ್ಲು ಲಕ್ ಅನ್ಕೊಳ್ರಿ. ಇದು ಆಗಸ್ಟ್ ಎಂಡು, ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಈ ಲೆವೆಲ್ಗೆ ಸ್ನೋಫಾಲ್ ಆಗಿರೋದು. ಹೆವಿ ಲಕ್ಕು ನಮಗೆ. ನೋಡ್ರಿ ಹೆಂಗೆ ತುಂಬಿದೆ, ಫುಲ್ ಬೆಟ್ಟ ತುಂಬೋಗಿದೆ. ಯೂಶಲಿ ಜನವರಿ ಮೇ ಆತ ಏನೋ ಭಯ ಐಸಾ, ಜನವರಿ ಫೆಬ್ರವರಿಯಲ್ಲಿ ಮೋಸ್ಟ್ಲಿ ಈ ಥರ ಇರುತ್ತೆ. ಇವಾಗ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಹೆಂಗಿದೆ ನೋಡ್ರಿ, ಬ್ಯೂಟಿಫುಲ್. ಇಲ್ಲಿ ನೋಡ್ರಿ, ಇಳಿಯೋದೇ ಸ್ನೋ ಅಲ್ಲೇ ಸೀದಾ ಕಾರ್ದುಂಗ್ಲಲ್ಲಿ. ನೆಕ್ಸ್ಟ್ ಲೆವೆಲ್ ಇದೆ ಗುರು, ವ್ಯೂ ಮಾತ್ರ ಕ್ರೇಜಿ ಆಗಿದೆ ಅನ್ಕೊಳ್ರಿ. ಸೆಪ್ಟೆಂಬರಲ್ಲಿ ಈ ಲೆವೆಲ್ಗೆ ಸಿಕ್ಕಿದೆ ಅಂದರೆ ಹೆವಿ ಲಕ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ರಿ ಎಷ್ಟು ಹೈಟ್ ಇದೆ, ಸ್ನೋ ಕಾಲೇ ಒಳಗೋಗ್ತದೆ. ಕ್ರೇಜಿ ಅನ್ಕೊಳ್ರಿ. ಫೈನಲಿ ಬಂದ್ವಪ್ಪ ಕಾರ್ದುಂಗ್ಲಾಗೆ, ಅದು ಸ್ನೋ ಇರೋ ಟೈಮಲ್ಲಿ. ಕೈಗೆಲ್ಲ ಇಂಜಿನಲ್ಲಿ ಇಟ್ಟು ತೋರಿಸಿದ್ರೆ ಹೆಂಗ್ ಮಾಡ್ತಿದ್ಯಾ? ಇಲ್ಲೇ ಆಗ್ತಿಲ್ಲ. ಫುಲ್ ಖುಷಿ ಆಯ್ತು. ನೋಡ್ರಿ ಗುರು, ಅರ್ಧರ್ಧ ಅಡಿ ಸ್ನೋ ಒಳಗೆ ಹೋಗ್ತಾ ಇದೆ. ನಮ್ಮ ಆಕಾಶ ಪ್ರಯಾಣ ಸ್ಟಿಕ್ಕರ್ನ ಕಾರ್ದುಂಗ್ಲಾ ಪಾಸಲ್ಲಿ ಅಂಟಿಸ್ತಾ ಇದ್ದೀವಿ. ಮೇಲ್ಗಡೆ ಮಿಡಲಲ್ಲಿ ಅಂಟಿಸಿದೀವಿ ನೋಡ್ರಿ. ಫೈನಲಿ ಮೇಡ್ ಇಟ್. ಕಾರ್ದುಂಗ್ಲಾ ಸೆಕೆಂಡ್ ಹೈಯೆಸ್ಟ್ ಮೋಟ್ರೇಬಲ್ ರೋಡಿಗೆ ಬಂದಿದ್ದೀವಿ. ಕ್ರೇಜಿ ವ್ಯೂ ನೋಡಿ. ಆ್ಯಕ್ಚುಲಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಈ ಥರ ವ್ಯೂ ಸಿಗೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೆಕ್ಸ್ಟ್ ಲೆವೆಲ್ ಇದೆ, ಫುಲ್ ಭಯಂಕರ ಸ್ನೋ ಇದೆ. ಕ್ರೇಜಿ, ಖುಷಿ ಆಗ್ತಾ ಇದೆ. ಎಲ್ಲಿರೋರು ಸರ್ ನೀವು? ಬ್ಯಾಂಗ್ಳೂರ್. ಎಲ್ಲಿರೋರು? ಕೋರ್ಮಂಗ್ಲಾ. ಕಪಲ್ಲು ಒಂದು ಮಗು ಬಂದಿದೆ. ಮನೋಜನ್ ಗಾಡಿ ಜೊತೆ ಫೋಟೋ ಹೊಡಿಸ್ಕೊತಿದ್ದಾರೆ. ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ನಿಂತ್ಕೊಂಡ್ಬಿಡ್ತೀನಪ್ಪ. ಕರೆಕ್ಟ್ ಆಗಿ ಉಸಿರಾಡ. ನಾನೇ ಉಸಿರಾಡ ನಿಲ್ಸಿದ್ದೆ. ಸುಮಾರು ಜನಕ್ಕೆ ನೋಡ್ರಿ ಕಾರ್ದುಂಗ್ಲಾ ಪಾಸಿಗೆ ಹೆಸರು ಕಾರ್ದುಂಗ್ಲಾ ಅಂತ ಏನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನಿಮ್ಗೆ ಲೆಫ್ಟಲ್ಲಿ ಕಾಣ್ತಿರೋ ವಿಲೇಜು, ಅದ್ರ ಹೆಸರು ಬಂದು ಕಾರ್ದುಂಗ್ ಅಂದ್ಬಿಟ್ಟು. ಸೊ ಅದರಿಂದ ಇದು ನಿಯರೆಸ್ಟಲ್ಲಿರೋ ಹೈಯೆಸ್ಟ್ ಪಾಸ್ ಅಂದ್ಬಿಟ್ಟು ಅದಕ್ಕೆ ಕಾರ್ದುಂಗ್ಲಾ ಅಂತ ಹೆಸರು ಬಂದಿದೆ ಪಾಸ್ಗೆ. ಇಲ್ಲಿ ಕಾಣಿಸ್ತಿರೋ ವಿಲೇಜೇ ಕಾರ್ದುಂಗ್.